ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇಂದಿನ ನನ್ನ ವಿಚಾರ ಸರ್ವೈವಲ್. ಅಂದರೆ ನಾವು ನಮ್ಮ ಜೀವನವನ್ನ ನಡೆಸಿಕೊಂಡು ಹೋಗುವುದಕ್ಕೆ ಸರ್ವೈವ್ ಆಗಬೇಕು ಅಂತ ಹೇಳ್ತೀವಿ, ಹೌದಲ್ವಾ? ಹಾಗಾದ್ರೆ ಸರ್ವೈವಲ್ ಅಂದ್ರೇನು? ಕೆಲವರು ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಬದುಕ್ತಾರೆ, ಇನ್ ಕೆಲವರು ತಮ್ಮ ಜೀವನವನ್ನ ಎಂಜಾಯ್ ಮಾಡಲಿಕ್ಕೆ ಬದುಕ್ತಾರೆ, ಇನ್ ಕೆಲವರು ಬೇರೆಯವ್ರಿಗೋಸ್ಕರ ಬದುಕ್ತಾರೆ, ಇನ್ ಕೆಲವರು ತಮ್ಮ ದಿನನಿತ್ಯದ ಜೀವನ ಹೇಗೋ ನಡ್ಕೊಂಡು ಹೋಗ್ಲಿ ಅನ್ನೋದಕ್ಕೋಸ್ಕರ ಬದುಕ್ತಾರೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಒಂದು ಪರ್ಪಸ್ ಇದೆ ಸರ್ವೈವ್ ಆಗೋದಕ್ಕೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸನ್ನಿವೇಶ ಬರುತ್ತೆ, ಎಲ್ಲಿ ಅಂತ ಹೇಳಿದ್ರೆ ಅವನ ಸರ್ವೈವ್ ಆಗದೆ ಕಷ್ಟ ಅನ್ನುವಂಥ ಒಂದು ಸನ್ನಿವೇಶಕ್ಕೆ ಜೀವನ ಅವನನ್ನ ತಳ್ಳುತ್ತೆ. ಉದಾಹರಣೆಗೆ, ನೀವು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಬಿಸಿಲು ತುಂಬಾ ಜೋರಾಗಿ ಬರಕ್ ಶುರುವಾಗತ್ತೆ. ಆಗ ನೀವು ಎಷ್ಟು ದೂರ ನಡೀತೀರಾ ಆ ಬಿಸಿಲಿನಲ್ಲಿ ಅನ್ನೋದು ನಿಮ್ಮ ಸರ್ವೈವಲ್ನ ಡಿಸೈಡ್ ಮಾಡುತ್ತೆ. ಅಂದ್ರೆ ಅಲ್ಲಿ ನೀವು ನಿರ್ಧಾರ ಮಾಡಬೇಕಾಗತ್ತೆ, ನಿಮ್ಮ ಒಂದು ಕರೇಜ್, ನಿಮ್ಮ ಒಂದು ವಿಲ್ ಪವರ್ ಹೇಗಿದೆ ಆ ಬಿಸಿಲನ್ನ ಸ್ವೀಕರಿಸಿ ಮುಂದೆ ನಿಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ಅಥವಾ ನಿಮ್ಮ ದಾರಿಯನ್ನ ಸಾಗಿಸ್ಲಿಕ್ಕೆ ಅಂತ ಹೇಳ್ತೀನಿ. ಹಾಗೆ ಕಾಡಿನಲ್ಲಿ ಸಿಂಹಕ್ಕೆ ಹರ್ಟ್ ಆಗಿರುತ್ತೆ, ಅಂದ್ರೆ ಅದಕ್ಕೆ ಗಾಯ ಆಗಿರುತ್ತೆ. ಅದು ಗಾಯ ಆಗಿದೆ ಅಂತ ಹೇಳಿ ಅದೇನಾದ್ರೂ ಬೇಟೆ ಆಡೋದನ್ನ ನಿಲ್ಸಿದ್ರೆ ಅದರ ಜೀವನ ಅಲ್ಲಿಗೆ ನಿಂತೋಗುತ್ತೆ. ಹಾಗಾಗಿ ಅದು ಎಷ್ಟೇ ನೋವಾಗಿದ್ರು ತಾನು ಬೇಟೆಯಾಡೋದನ್ನ ನಿಲ್ಸಲ್ಲ. ಇದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಆ ಸಿಂಹದ ಒಂದು ಕರೇಜ್, ತನ್ನ ಅಳಿವಿಗಾಗಿ, ಉಳಿವಿಗಾಗಿ, ಸರ್ವೈವಲ್ಗಾಗಿ ಅಂತ ಹೇಳ್ತಾರೆ. ಹಾಗೆ ಒಂದು ಹುಡುಗ ತನ್ನ ತಂದೆ ತಾಯಿ ಇರಲ್ಲ, ಆದ್ರೆ ಅವನು ಓದ್ಕೊಂಡು ತಾನೇ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಅಲ್ಲಿ ಅವನಿಗೆ ಜೀವನ ಲಕ್ಸುರಿನ ಕೊಡ್ಲಿಲ್ಲ, ಅವನ ಲೈಫಲ್ಲಿ ಚಾಲೆಂಜಸ್ಗಳನ್ನ ಕೊಡ್ತು. ಹಾಗೆ ಮುಂದುವರೆದು ಮಾತಾಡ್ತಾ ಹೋದ್ರೆ ಆ ಹುಡುಗ ದಿನ ಕಳೆದಂಗೆ ತಾನೇ ಒಂದು ಬಿಸ್ನೆಸ್ನ ಹುಟ್ಟಾಕಿ, ಬಿಸ್ನೆಸ್ನ ಕಟ್ಟಿ ಬೆಳೆಸ್ತಾನೆ, ತಾನೇ 100 ಜನಕ್ಕೆ ಕೆಲಸವನ್ನ ಕೊಡ್ತಾನೆ. ಆಗ ಅವನ ಕಷ್ಟಗಳು, ಅವನ ಸರ್ವೈವಲ್ಗೋಸ್ಕರ ಅವನು ಅವತ್ತು ಗಿವ್ ಅಪ್ ಮಾಡದೆ ಹೋಗಿದ್ದಕ್ಕೆ ಇವತ್ತು ಅವನದೇ ಆದಂತ ಒಂದು ಬಿಸ್ನೆಸ್ ಅನ್ನ ಕಟ್ಟಿ ಹಲವಾರು ಜನಕ್ಕೆ ತಾನೇ ಆಸರೆಯಾಗಿ ಬದುಕ್ತಾ ಇದ್ದಾನೆ. ಯಾಕೆ ನಾನು ಈ ರೀತಿ ವಿಭಿನ್ನವಾದ ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಇದ್ದೀನಿ ಸರ್ವೈವಲ್ಗೆ ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ಜೀವನ ನಡೆಸಬೇಕು, ಅದು ಅನಿವಾರ್ಯ. ಅಂದ್ರೆ ಹುಟ್ಟಿದೀವಿ, ಸಾಯೋ ತನಕ ನಮ್ಮ ಜೀವನ ಸಾಗಬೇಕು. ಅದು ಸಾಗಬೇಕು ಅಂದ್ರೆ ಕೆಲವ್ರಿಗೆ ಲಕ್ಸುರಿ ಮೊದಲೇ ಬಂದಿರುತ್ತೆ, ಇನ್ ಕೆಲವ್ರಿಗೆ ಲಕ್ಸುರಿ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಆ ರೀತಿ ಸನ್ನಿವೇಶ ಜೀವನದಲ್ಲಿರುತ್ತೆ. ಹಾಗಿರುವಂತ ಸಂದರ್ಭದಲ್ಲಿ ನಾವು ನಮ್ಮ ಸರ್ವೈವಲ್ಗೋಸ್ಕರ ಡೂ ವಾಟ್ ಎವರ್ ಇಟ್ ಟೇಕ್ಸ್ ಅಂತ ಹೇಳ್ತೀನಿ. ಅಂದ್ರೆ ಉದಾಹರಣೆಗೆ, ನೀವೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ಸಡನ್ ಆಗಿ ನಿಮ್ಮನ್ನ ಕೆಲಸದಿಂದ ತೆಗ್ದಾಕ್ತಾರೆ. ಆವಾಗ ಆ ಸನ್ನಿವೇಶದಲ್ಲಿ ನೀವು ಏನ್ ಮಾಡ್ತೀರಾ? ಪಾಯಿಂಟ್ ನಂಬರ್ 1, ಪರೀಕ್ಷೆ ಬರ್ದಿರ್ತೀರಾ, ಪರೀಕ್ಷೆನಲ್ಲಿ ಫೇಲ್ ಆಗ್ತೀರಾ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಸಂಬಳ ಬರ್ಬೇಕಾಗಿರುತ್ತೆ, ಸಂಬಳ ಬರಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಸಾಲ ಕೊಟ್ಟಿರ್ತೀರಾ, ಸಾಲ ಕೊಟ್ಟಿರೋನು ದುಡ್ಡು ವಾಪಸ್ ಕೊಡಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಾ? ಹೀಗೆ ಹೇಳ್ತಾ ಹೋದ್ರೆ ಹಲವಾರು ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವಂತ ಘಟನೆಗಳು ನಮ್ಮ ಬದುಕಿನ ಬಂಡಿ ಹೇಗ್ ಸಾಗ್ತಿದೆ, ಹೇಗ್ ಸಾಗಿಸ್ಬೇಕು, ಹೇಗ್ ಸಾಗಿಸ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಹಾಗಾಗಿ
ಸರ್ವೈವಲ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ವಿಲ್ ಪವರ್ ಅಂತ ಹೇಳ್ತೀನಿ. ಅಂದ್ರೆ ಇಷ್ಟು ಸನ್ನಿವೇಶಗಳಲ್ಲಿ ಕೆಲಸ ಹೋಯ್ತು ಅಂದಾಗ ನಿಮ್ಮ ವಿಲ್ ಪವರ್ ಇಂದ ನೀವು ಹೇಗೆ ಆ ಒಂದು ಸನ್ನಿವೇಶವನ್ನ ಹ್ಯಾಂಡಲ್ ಮಾಡ್ತೀರಾ, ನಿಮ್ಮ ಜವಾಬ್ದಾರಿಗಳನ್ನ ನೀವು ಹೇಗೆ ನಿಭಾಯಿಸ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಗಿವ್ ಅಪ್ ಮಾಡೋದು 2 ನಿಮಿಷದ ಕೆಲಸ, ಆದ್ರೆ ನೀವು ಸರ್ವೈವ್ ಆಗಿ ಮುಂದೆ ನಡೆಯೋದಕ್ಕೆ ನಿಮ್ಮ ವಿಲ್ ಪವರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಎಂಥದ್ದೇ ಸನ್ನಿವೇಶ ಬಂದ್ರು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೂಲಾಗಿ ಕೂತ್ಕೊಂಡು ಎಸ್ ಐ ಕ್ಯಾನ್ ಡೂ ಇಟ್, ನಾನು ಗಿವ್ ಅಪ್ ಮಾಡ್ತಿಲ್ಲ, ಲೈಫಲ್ಲಿ ಚಾಲೆಂಜಸ್ ಬಂದೇ ಬರುತ್ತೆ ಅಂತ ಹೇಳಿ ನಿಮಗೆ ಆ ಒಂದು ಸಿಚುವೇಶನ್ ಇಂದ ಹೊರಗೆ ಬರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಬಹುದು. ಉದಾಹರಣೆಗೆ ನಾನು ಮೊದಲನೇದು ಹೇಳಿದೆ ಕೆಲಸದಿಂದ ತೆಗೆದಾಕಿದ್ರು ಅಂತ. ಕೆಲಸದಿಂದ ತೆಗೆದಾಕಿದ್ರೆ ನಿಮ್ಮ ಹತ್ರ ಸ್ಕಿಲ್ ಇತ್ತು ಅಂತ ಹೇಳಿದ್ರೆ ಅದೇ ಸ್ಕಿಲ್ಲನ್ನ ಇಟ್ಕೊಂಡು ನೀವು ನಿಮ್ಮ ಸರ್ವೈವಲ್ಗೋಸ್ಕರ ಬೇರೆ ಕಡೆ ಕೆಲಸ ಹುಡುಕ್ಬೋದು ಅಥವಾ ನೀವೇ ಸ್ವಂತವಾಗಿ ಏನಾದ್ರು ಸ್ಟಾರ್ಟ್ ಮಾಡ್ಬೋದು. ಆಯ್ತಾ? ಅದೇ ರೀತಿ ಎಕ್ಸಾಮ್ ನಲ್ಲಿ ಫೇಲ್ಯೂರ್ ಆಯ್ತಾ, ಫೇಲ್ಯೂರ್ ಇಸ್ ಕಾಮನ್ ಇನ್ ಎವ್ರಿಬಡೀಸ್ ಲೈಫ್. ಪ್ರತಿಯೊಬ್ಬರ ಲೈಫ್ ಅಲ್ಲೂ ಫೇಲ್ಯೂರ್ ಅನ್ನೋದು ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಆ ಫೇಲ್ಯೂರ್ನ ಪಾಸಿಟಿವ್ ಆಗಿ ತಗೊಂಡು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ತಗೊಂಡು ನೆಕ್ಸ್ಟ್ ಬಾರಿ ಮತ್ತೆ ಪ್ರಯತ್ನ ಮಾಡಿ ಆ ಪರೀಕ್ಷೆನಲ್ಲಿ ನಾವು ಪಾಸ್ ಆಗ್ಬೇಕು. ಸಂಬಳ ಬರ್ಲಿಲ್ವಾ, ಸಂಬಳ ಬರ್ದೇ ಇದ್ದಾಗ ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಬೇಕು. ಅದು ನಮ್ಮ ಸರ್ವೈವಲ್ನ ತೋರಿಸುತ್ತೆ. ಮೊದಲೇ ಹೇಳ್ದಂಗೆ ಪ್ರತಿಯೊಬ್ಬರು ತಮ್ಮ ಬದುಕಿನ ಬಂಡಿಯನ್ನ ನಡೆಸೋದು ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ, ತಮ್ಮ ಜೀವನವನ್ನ ನಡೆಸಲಿಕ್ಕೆ, ಹೇಗೋ ನನ್ನ ಜೀವನ ನಡೀತಾ ಇದೆ ಅಂತ ಹೇಳ್ಕೊಳ್ಳಿಕ್ಕೆ. ಅಂದ್ರೆ ಪ್ರತಿ ವ್ಯಕ್ತಿಯು ಸೈಲೆಂಟ್ ಆಗಿ ತನ್ನ ಬದುಕಿನ ಬಂಡಿ ನಡೆಸಲಿಕ್ಕೆ ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿದಿನ ಒಂದಲ್ಲ ಒಂದು ರೀತಿಯ ಹೋರಾಟದ ಬದುಕು ನಡೀತಾ ಇರುತ್ತೆ. ಆ ಹೋರಾಟದ ಬದುಕಿನಲ್ಲಿ ನಾವು ನಮ್ಮನ್ನ ಹೇಗೆ ತಗೊಂಡೋಗ್ತೀವಿ ಅನ್ನೋದೇ ಸರ್ವೈವಲ್. ಹಾಗಾಗಿ ನಾನು ಹೇಳಿದ್ದು ವಾಟ್ ಎವರ್ ಇಟ್ ಟೇಕ್ಸ್ ಫಾರ್ ಯುವರ್ ಸರ್ವೈವಲ್, ಡೂ ಇಟ್. ಹಾಗಂತ ಹೇಳಿ ನಾವು ಅಡ್ಡದಾರಿ ಹಿಡಿಯೋ ಅವಶ್ಯಕತೆ ಇಲ್ಲ. ನಮ್ಮ ಸುತ್ತಮುತ್ತ ನಾವು ಪರಿಶೀಲಿಸಿ ನೋಡಿದ್ರೆ ನಮಗೆ ಅನೇಕ ರೀತಿಯ ಹಲವಾರು ಅವಕಾಶಗಳು ಖಂಡಿತವಾಗಲು ದೊರೆಯುತ್ತೆ. ಉದಾಹರಣೆಗೆ ನೀವು ಜಸ್ಟು ಒಂದು ಟೀನ ಬೆಳಗ್ಗೆ ಹೊತ್ತು ನೋಡ್ತೀರಲ್ಲ, ನೀವು ಬಸ್ ಸ್ಟ್ಯಾಂಡಿಗೆಲ್ಲರ ಹೋದಾಗ ಟೀ ಮಾರ್ತಾ ಇರ್ತಾರೆ, ಬಂದು ನಿಮ್ಗೆ ಟೀ ಬೇಕಾ ಅಂತ ಕೇಳ್ಕೊಂಡು ಹೋಗ್ತಾರೆ. ಅದು ಆ ಸರ್ವೈವಲ್ನ ಒಂದು ಎಕ್ಸಾಂಪಲ್. ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಎಷ್ಟೇ ನಮ್ಮನ್ನ ಕೆಳಗೆ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು ಅಥವಾ ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನ ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು, ನಾವು ಅದನ್ನ ದಿಟ್ಟವಾಗಿ ಎದುರಿಸಿ ನಿಲ್ಲಬೇಕು. ಹಾಗೆ ಅದನ್ನ ಸ್ವೀಕರಿಸಬೇಕು, ಎಂಜಾಯ್ ಮಾಡಬೇಕು. ಅಂಥದ್ರವ್ರ ಮುಂದೆನೆ ನಾವು ಬೆಳೆದು ನಿಲ್ಲಬೇಕು. ಅದು ನಮ್ಮ ಸರ್ವೈವಲ್. ಅದಕ್ಕೋಸ್ಕರ ನಾವು ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಅದನ್ನು ನಾವು ಮಾಡಬೇಕು. ಆಯಿತಾ? ಸೊ ಹಾಗಾಗಿ ಸನ್ನಿವೇಶಗಳನ್ನು ನೀವು ಹೇಗೆ ಸ್ವೀಕರಿಸಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತೀರಾ ಅನ್ನೋದು ನಿಮ್ಮ ಸರ್ವೈವಲ್ನ ತಿಳಿಸುತ್ತೆ. ಪ್ರತಿನಿತ್ಯ ಯಾರಿಗಿಲ್ಲ ಹೇಳಿ ಕಷ್ಟ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಕಷ್ಟ. ಹಾಗಾಗಿ ಅದನ್ನೂ ಸಹ ನಾವು ಎಂಜಾಯ್ ಮಾಡ್ತಾ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ಬರಿಗೂ ಸಿಗೋದು ಒಂದೇ ಜೀವನ. ಆ ಒಂದು ಜೀವನನ ನೀವು ಹೇಗೆ ರೂಪಿಸ್ಕೊಳ್ತೀರಾ ಅನ್ನೋದು ತುಂಬಾನೇ ಮುಖ್ಯ. ಉದಾಹರಣೆಗೆ ಇತ್ತೀಚೆಗೆ ತೆರೆ ಕಂಡಂಥ ಕಾಂತಾರ, ಅದನ್ನ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದಂಥ ರಿಷಬ್ ಶೆಟ್ಟಿ ಅವರು ಇರ್ಬೋದು ಅಲ್ವಾ, ಹಾಗೆ KGFನ ಯಶ್ ಅವರು ಇರ್ಬೋದು, ಹಾಗೆ ತುಂಬ ಜನ ಅನೇಕರು ಈ ರೀತಿಯ ಒಂದು ಸಾಧನೆಗಳನ್ನು ಮಾಡ್ತಾ ಹೋಗಿದ್ದಾರೆ. ಹೌದಲ್ವಾ? ನಮ್ಮ ಸುತ್ತಮುತ್ತ ತುಂಬ ಜನ ಆ ರೀತಿ ಸಿಗ್ತಾರೆ. ಅವರೆಲ್ಲರೂ ಕಷ್ಟಗಳನ್ನು ಅನುಭವಿಸಿ ಅದನ್ನು ಸ್ವೀಕರಿಸಿ ತಮ್ಮ ಗುರಿಗಳತ್ತ ಹೆಜ್ಜೆ ಇಟ್ಟಿದ್ದಕ್ಕೆ ಅವರು
ಸರ್ವೈವ್ ಆಗಿದ್ದಾರೆ, ಹಾಗೆ ಸಕ್ಸಸ್ಸನ್ನು ಕಂಡಿದ್ದಾರೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಅವನದೇ ಆದಂಥ ಸನ್ನಿವೇಶಗಳು, ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಅದನ್ನು ಸ್ವೀಕರಿಸಿ ಮುನ್ನಡೆಯೋದೆ ಸರ್ವೈವಲ್. ಹಾಗಾಗಿ ನಾನು ಹೇಳೋದು, ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಎಷ್ಟೇ ನಿಮ್ಮ ಜೀವನ ಕೆಳಗೋಗ್ತಿದೆ ಅಂತ ನಿಮ್ಗೆ ಅನಿಸಿದ್ರು ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಡಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಅಕ್ಸೆಪ್ಟ್ ಯುವರ್ ಫೇಲ್ಯೂರ್, ನೋಬಡಿ ಕ್ಯಾನ್ ಸೇ ದ್ಯಾಟ್ ಯು ಆರ್ ಫೇಲ್ಯೂರ್. ನೀವಾಗಿ ನೀವು ಒಪ್ಕೊಳ್ಳೋವರೆಗೂ ನಾನು ಫೇಲ್ ಆದೆ ಅಂತ ಬೇರೆ ಯಾರು 1000 ಜನ ಎಷ್ಟೇ ಜನ ಹೇಳೋದು, ದಟ್ ಈಸ್ ನಾಟ್ ಯುವರ್ ಫೇಲ್ಯೂರ್. ಹಾಗಾಗಿ ಒಂದು ವ್ಯಕ್ತಿ ಸದಾ ಇರ್ತಾನೆ ಅಂತ ಹೇಳಿದ್ರೆ ನೀವು ನಿಮ್ಮ ಜೊತೆಗೆ ಸರ್ವೈವಲ್ಗೋಸ್ಕರ ನಿಂತ್ಕೋಬೇಕು, ಫೈಟ್ ಮಾಡಬೇಕು, ಅಡಾಪ್ಟ್ ಮಾಡ್ಕೋಬೇಕು, ಲೈಫನ್ನು ಎಂಜಾಯ್ ಮಾಡಬೇಕು. ಕೊನೆಯದಾಗಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವೈವಲ್ ಇಸ್ ನಾಟ್ ಅಬೌಟ್ ಸ್ಟ್ರೆಂತ್, ಇಟ್ಸ್ ಆಲ್ ಅಬೌಟ್ ನೆವರ್ ಗಿವಿಂಗ್ ಅಪ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟಿದ ಮೇಲೆ ಸರ್ವೈವ್ ಆಗಲೇಬೇಕು. ಅವನ ಒಂದು ಅಂತ್ಯ ಬರೋವರೆಗೂ ಅವನು ಜೀವನ ನಡೆಸಲೇಬೇಕು. ಹಾಗಾಗಿ ನೀವು ನಿಮ್ಮ ಸರ್ವೈವಲ್ನ ಹೇಗೆ ನಡೆಸ್ಕೊಂಡು ಹೋಗ್ತೀರಾ ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ಗಿವ್ ಅಪ್ ಮಾಡಿಬಿಡ್ತೀವಿ. ನಾವು ಗಿವ್ ಅಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಸಕ್ಸಸ್ ಆಗ್ಬೋದು, ಸರ್ವೈವ್ ಆಗ್ಬೋದು. ಸೊ ಹಾಗಾಗಿ ಸರ್ವೈವಲ್ ಈಸ್ ಅ ವಿಲ್ ಪವರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೇಳಿದಂಥ ಉದಾಹರಣೆಗಳಲ್ಲಿ ನೀವೇ ಯೋಚನೆ ಮಾಡಿ, ನಾವು ಗಿವ್ ಅಪ್ ಮಾಡಿದರೆ ಏನೂ ಸಾಧಿಸ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಯಾವತ್ತೂ ಗಿವ್ ಅಪ್ ಮಾಡಬೇಡಿ. ಸರ್ವೈವಲ್ ಇಸ್ ನಾಟ್ ಅ ಲಕ್ಸುರಿ, ಸರ್ವೈವಲ್ ಇಸ್ ಅ ವಿಲ್ ಪವರ್. ಸರ್ವೈವಲ್ ಇಸ್ ನಾಟ್ ಅಬೌಟ್ ಸ್ಟ್ರೆಂತ್, ಸರ್ವೈವಲ್ ಈಸ್ ಅಬೌಟ್ ನೆವರ್ ಗಿವಿಂಗ್ ಅಪ್. ಈ ವಿಚಾರ ನಿಮ್ಗಿಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ವಿಚಾರಗಳ ಅವಶ್ಯಕತೆ ಇದೆ. ಸರ್ವೈವಲ್ ಇಸ್ ನಾಟ್ ಸ್ಟ್ರೆಂತ್, ಇಟ್ಸ್ ಆಲ್ ಅಬೌಟ್ ನೆವರ್ ಗಿವಿಂಗ್ ಅಪ್. ಗಿವ್ ಅಪ್ ಮಾಡಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿಮ್ಗೆ ಅನಿಸ್ತಂಗೆ ಮಾಡ್ತಾ ಇರಿ. ಥ್ಯಾಂಕ್ ಯು, ಟೇಕ್ ಕೇರ್, ನಮಸ್ತೆ.